ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಇದೊಂದು ವಿಚಿತ್ರವಾದ ಸಂದರ್ಭ. ಅನಿವಾರ್ಯವಾಗಿ ವಿದ್ಯುನ್ಮಾನ ಮಾಧ್ಯಮವನ್ನು ಬಳಸಿಕೊಂಡು ನಿಮಗೆ ಪಾಠ ಮಾಡುವಂಥ ಒಂದು ಹೊಸ ಪ್ರಯೋಗಕ್ಕೆ ನನ್ನನ್ನು ಒಡ್ಕೊಳ್ತಾ ಇದ್ದೀನಿ. ಇದು ನನಗೆ ಹೊಸದು. ನಾವೆಲ್ಲ ಕ್ಲಾಸ್ ರೂಮ್ ಟೀಚಿಂಗ್ನಿಂದ ಬೆಳೆದು ಬಂದವರು. ಆದರೆ ಈಗ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ವಿಧಾನಕ್ಕೆ ನಾನು ಹೋಗ್ತಾ ಇದ್ದೀನಿ. ಹೇಗಿದ್ದೀರಿ ಎಲ್ಲ ನೀವು? ಕೊರೋನಾ ನಿಮ್ಮಲ್ಲಿ ಏನು ತೊಂದರೆ ಮಾಡಿದಿನ? ಭಯ ಪಡಬೇಡ್ರಿ, ಮನೆಯಲ್ಲೇ ಇರ್ರಿ, ಚೆನ್ನಾಗಿ ಓದಿ, ಏನೂ ತೊಂದರೆ ಆಗಲ್ಲ, ಧೈರ್ಯವಾಗಿರಿ. ಹೊಸ ವಿಧಾನಕ್ಕೆ ನೀವೆಲ್ಲರೂ ಹೊಂದಿಕೊಳ್ಬೇಕಂತ ಅನಿವಾರ್ಯ ಇದೆ. ನಿಮಗೆ 2ನೇ ಸೆಮಿಸ್ಟರ್ಗೆ ನಾನು ತೆಗೆದುಕೊಳ್ಬೇಕಾದ ವಿಷಯ ಜೇಡರದಾಸಿಮಯ್ಯನ ವಚನಗಳು. 25 ವಚನ ನಿಮಗೆ ಅಭ್ಯಾಸಕ್ಕೆ ಪಠ್ಯ ಆಗಿದೆ. ಆ 25 ವಚನಗಳ ಪಟ್ಟಿ ನಿಮ್ಮ ಹತ್ರ ಇದೆ ಅಂತ ನಾನು ಭಾವಿಸ್ತೀನಿ. ಆ ವಚನಗಳಿಗೆ ಹೋಗೋದಕ್ಕಿಂತ ಮೊದಲು ವಚನ ಸಾಹಿತ್ಯದ ಬಗೆಗೆ ಒಂದು ಪೀಠಿಕಾ ರೂಪದ ಮಾಹಿತಿಯನ್ನು ನೀವು ಹಂಚಿಕೊಳ್ಬೇಕು. ಅದರಿಂದಾಗಿ ನಾವು ಜೇಡರದಾಸಿಮಯ್ಯನ ವಚನಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಬೋದಂತ. ಕನ್ನಡ ಸಾಹಿತ್ಯಕ್ಕೆ ನಿಮಗೆಲ್ಲ ತಿಳಿದಿರೋ ಹಾಗೆ ಸುಮಾರು 1600 ವರ್ಷಗಳ ಒಂದು ಸುದೀರ್ಘವಾದಂಥ ಒಂದು ಪರಂಪರೆ ಇದೆ. ಈ ಅವಧಿಯಲ್ಲಿ ಅದು ವಿವಿಧ ಧರ್ಮ, ದರ್ಶನ, ವೈಚಾರಿಕತೆ, ವೈಜ್ಞಾನಿಕ ಚಿಂತನೆ, ವಿವಿಧ ಸಾಹಿತ್ಯ ರೂಪಗಳನ್ನು ಧಾರಣೆ ಮಾಡಿಕೊಂಡು ವೈವಿಧ್ಯಮಯವಾಗಿ ಮತ್ತು ಸಮೃದ್ಧವಾಗಿ ಬೆಳೆದಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಅದರಲ್ಲೂ ವಿಶೇಷವಾಗಿ 12ನೇ ಶತಮಾನದ ಶಿವಶರಣರು ರಚನೆ ಮಾಡಿದಂಥ ವಚನ ಸಾಹಿತ್ಯ ತನ್ನ ಸೌಪದ್ಯತೆ ಮತ್ತು ಸಾರ್ವಕಾಲಿಕತೆಗೆ ಹೆಸರುವಾಸಿಯಾಗಿದೆ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ವಚನ ಕನ್ನಡ ಸಾಹಿತ್ಯದ ಒಂದು ವಿಶಿಷ್ಟ ರೂಪ. ನಿತ್ಯದ ಉಪಯೋಗದಲ್ಲಿ ವಚನ ಅಂತಂದರೆ ಮಾತು ಅಂತ ಅರ್ಥ. ಆದರೆ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ವಚನ ಅನ್ನೋದು ಒಂದು ಸಾಹಿತ್ಯ ರೂಪ. ಅದನ್ನು ಬಳಸಿದವರು ಶಿವಶರಣರು. ಅಲ್ಲಿ ಅವರು ವಚನ ಅಂತ ಬಳಸಿರೋದು ಪ್ರತಿಜ್ಞಾಪೂರ್ವಕವಾದಂಥ ಮಾತು ಅನ್ನುವಂಥ ಅರ್ಥದಲ್ಲಿ. ನಾವು ದಿನನಿತ್ಯ ಮಾತಾಡ್ತೀವಿ, ಆ ಮಾತು ಬೇರೆ, ಪ್ರತಿಜ್ಞಾಪೂರ್ವಕವಾಗಿ ಮಾತಾಡುವಂಥ ಮಾತುಗಳು ಬೇರೆ. ಅದಕ್ಕೊಂದು ಸಾಹಿತ್ಯ ರೂಪವನ್ನು ವಚನಕಾರರು ಕೊಟ್ಟರು. ಈ ವಚನಗಳು ಅಪರೂಪದವಾದಂಥ ಒಂದು ಸಾಹಿತ್ಯ ರೂಪ ಇವೆಲ್ಲ. ಅದು ಹೇಗಿದೆ ಅಂದರೆ, ಅದು ಸಂಪೂರ್ಣ ಗದ್ಯವೂ ಅಲ್ಲ, ಸಂಪೂರ್ಣವೂ ಪದ್ಯವೂ ಅಲ್ಲ. ಗದ್ಯದ ಸರಳತನವನ್ನು, ಪದ್ಯದ ಲಯ, ಅಲಂಕಾರ, ಧ್ವನಿಯನ್ನು ಸಮನ್ವಯಗೊಳಿಸಿಕೊಂಡಿರುವಂಥ ಒಂದು ಅಪರೂಪದ ಒಂದು ರಚನೆ ವಚನಗಳು. ನಿಮಗೆ ಗೊತ್ತಿದೆ, 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಪಂಪ, ಪೊನ್ನರನ್ನ ಇವರೆಲ್ಲ ಚಂಪು ಫಾರಂನಲ್ಲಿ ತಮ್ಮ ಸಾಹಿತ್ಯವನ್ನು ಸೃಷ್ಟಿ ಮಾಡಿದರು. ಚಂಪು ಕಂದ ವೃತ್ತಗಳು ಇರುವಂತಹ ಪ್ರೌಢ ಸಂಸ್ಕೃತ ಭೂಯಿಷ್ಠವಾದಂಥ ಒಂದು ರಚನೆ. ಈ ಪೂರ್ವದ ಈ ಸಾಹಿತ್ಯ ರೂಪವನ್ನು ಬಿಟ್ಟು ವಚನಕಾರರು ಒಂದು ಹೊಸ ಸಾಹಿತ್ಯ ರೂಪವನ್ನು ಕಂಡುಕೊಂಡರು. ಅದೇ ವಚನ ಅನ್ನುವಂಥದ್ದು. ಈ ಪೂರ್ವ ಮಾರ್ಗವನ್ನು ಅನುಸರಿಸದೆ ವಚನಕಾರರು ಹೊಸ ಮಾರ್ಗದಲ್ಲಿ ನಡೆದರು. ಯಾವ್ಯಾವ ನಿಟ್ಟಿನಲ್ಲಿ ಅವರು ಹೊಸ ಕ್ರಮ ಅನುಸರಿಸಿದರು ಅಂತಂದರೆ, ಮೊದಲು ನಮ್ಮ ಪೂರ್ವದ ಸಾಹಿತ್ಯದಲ್ಲಿದ್ದಂಥ ವಸ್ತುನಿಷ್ಠ ಧೋರಣೆಯನ್ನು ಕೈಬಿಟ್ಟು ವ್ಯಕ್ತಿನಿಷ್ಠ ಅನುಭವಗಳಿಗೆ ಆದ್ಯತೆಯನ್ನು ಕೊಟ್ಟರು. ವಾಸ್ತವವಾಗಿ ಇದನ್ನು ನೀವು ಕಾಣೋದು ಆಧುನಿಕ ಸಂದರ್ಭದಲ್ಲಿ, ಭಾವಗೀತೆಗಳ ಸಂದರ್ಭದಲ್ಲಿ. ಆದರೆ
800 ವರ್ಷಗಳಷ್ಟು ಹಿಂದೆ ವಚನಕಾರರು ಹೀಗೆ ವಸ್ತುನಿಷ್ಠ ಅನುಭವಗಳಿಗೆ ಅಭಿವ್ಯಕ್ತಿಯನ್ನು ಕೊಡೋದ್ರ ಮೂಲಕ ಒಂದು ಹೊಸ ಪರಂಪರೆಗೆ ಆಗಲೇ ಅವರು ನಾಂದಿ ಹಾಡಿದರು ಅಂತ ಅಂದ್ಕೊಳ್ಬಹುದು. ಇನ್ನು ಅವರು ಕೇವಲ ಫಾರ್ಮನ್ನು ಹೊಸದು ಮಾಡಿಕೊಳ್ಳಿಲ್ಲ, ಅದರ ಜೊತೆಗೆ ಭಾಷೆಯಲ್ಲೂ ಕೂಡ ಒಂದು ನವೀನ ಮಾರ್ಗವನ್ನು ಅನುಸರಿಸಿದರು. ಇಡೀ ಕನ್ನಡ ಸಾಹಿತ್ಯ ಉದ್ದಕ್ಕೂ ಸಂಸ್ಕೃತದ ನೆರಳಿನಲ್ಲಿ ಬೆಳೆದಿದ್ದು ನಿಮಗೆ ಗೊತ್ತಿದೆ. ವಸ್ತು, ಭಾಷೆ ಇವೆಲ್ಲವನ್ನು ಕೂಡ ಬಹಳಷ್ಟು ಕನ್ನಡ ಸಾಹಿತ್ಯ ಸಂಸ್ಕೃತದಿಂದ ಪಡೆದಿದೆ. ಅದರ ವಚನಕಾರರು ಹೊಸ ಸಾಹಿತ್ಯ ರೂಪವನ್ನು ಮಾತ್ರ ಅನ್ವೇಷಣೆ ಮಾಡಲಿಲ್ಲ, ಈ ಸಾಹಿತ್ಯದ ರಚನೆಗೆ ಅವರು ಹೆಚ್ಚು ಬಳಸಿಕೊಂಡಿದ್ದು ಕನ್ನಡ ಭಾಷೆಯನ್ನು. ಸಂಸ್ಕೃತದ ಒಂದು ಪ್ರಚುರತೆಯಿಂದ ಬಿಡಿಸಿಕೊಂಡು ಹೊರಗಡೆ ಬಂದು ಆದಷ್ಟು ಜನರಾಡುವ ಮಾತಿನಲ್ಲಿ, ಆಡು ಮಾತಿನಲ್ಲಿ, ಸರಳ ಮಾತಿನಲ್ಲಿ, ಸರಳ ಭಾಷೆಯಲ್ಲಿ ಅವರು ಈ ವಚನಗಳನ್ನು ರಚನೆ ಮಾಡಿದರು. ಆ ಹಿನ್ನೆಲೆಯಲ್ಲಿ ವಚನಕಾರನ ಅಚ್ಚಗನ್ನಡದ ಬೇಸಾಯಗಾರರು ಅಂತ ಗುರುತಿಸಿರೋದು ಯಥೋಚಿತವಾಗಿದೆ ಅಂತ ನಾನು ಭಾವಿಸ್ತೇನೆ. ಹೀಗೆ ವಸ್ತು, ಭಾಷೆ, ರೂಪ ಇದರಲ್ಲಿ ಮಾತ್ರ ಅಲ್ಲ, ಧೋರಣೆಯಲ್ಲೂ ಕೂಡ ವಚನಕಾರರು ಒಂದು ಅವರ ನಿಲುವುಗಳು ಕೂಡ ವಿಶಿಷ್ಟವಾದದ್ದು ಅನ್ನೋದು ಕೂಡ ಬಹಳ ಮುಖ್ಯವಾದಂಥ ಸಂಗತಿ. ಅದಕ್ಕಿಂತ ಮೊದಲು ಸಾಹಿತ್ಯ ಅನ್ನೋದು ಮನರಂಜನೆ, ಆನಂದ, ಧರ್ಮ ಪ್ರಸಾರ ಮತ್ತು ನೀತಿ ಬೋಧನೆಯ ಒಂದು ಮಾಧ್ಯಮ ಆಗಿತ್ತು. ಈ ಸೀಮೆಯನ್ನು ದಾಟಿ ವಚನಕಾರರು ಅವರ ನಿಲುವಿನಲ್ಲಿ ಕೂಡ ಕ್ರಾಂತಿಕಾರಕವಾದ ಬದಲಾವಣೆಯನ್ನು ಮಾಡಿಕೊಂಡರು. ಅದೇನು ಅಂತಂದರೆ, ಜಡ್ಡುಗಟ್ಟಿದಂಥ ಮತ್ತು ತಾರತಮ್ಯದಿಂದ ಕೂಡಿದಂಥ ಸಮಕಾಲೀನ ಸಾಮಾಜಿಕ ಧಾರ್ಮಿಕ ಜೀವನದಲ್ಲಿ ಸಕಾರಾತ್ಮಕವಾದಂಥ ಬದಲಾವಣೆಯನ್ನು ತರುವುದು ಕೂಡ ಅವರ ಗುರಿಯಾಗಿತ್ತು. ಇದಕ್ಕಾಗಿ ವಚನಕಾರರು ಸಾಂಘಿಕವಾದಂಥ ಒಂದು ಪ್ರಯತ್ನವನ್ನು ಮಾಡಿದರು. ಅನುಭವ ಮಂಟಪವನ್ನು ಕಟ್ಟಿಕೊಂಡು ಅವರು ಒಂದು ಚಳವಳಿಯನ್ನೇ ನಡೆಸಿದರು. ಸಾಮಾಜಿಕ ಮತ್ತು ಧಾರ್ಮಿಕ ಬದಲಾವಣೆಗಾಗಿ ಒಂದು ಚಳವಳಿಯನ್ನು ನಡೆಸಿದರು. ಆ ಚಳವಳಿಯ ಒಂದು ಉಪ ಉತ್ಪನ್ನವಾಗಿ ವಚನ ಸಾಹಿತ್ಯ ಹುಟ್ಟಿಕೊಂಡಿತು ಅನ್ನೋ ಸಂಗತಿ ಬಹಳ ಮುಖ್ಯವಾದದ್ದು. ಹಾಗಾಗಿ ವಚನ ಅನ್ನುವಂಥದ್ದು ಕೇವಲ ಒಂದು ಸಾಹಿತ್ಯ ರೂಪವಾಗಿರದೆ ಅದು ಒಂದು ಚಳವಳಿ ಕೂಡ ಆಗಿದೆ ಅನ್ನುವಂಥ ಮಾತು. ಹೀಗಾಗಿ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ಇದನ್ನು ಸಮಾಜೋಧಾರ್ಮಿಕ ಚಳವಳಿ ಅಂತ ಗುರುತಿಸಿದ್ದನ್ನು ನಾವು ಸಾಹಿತ್ಯ ಚರಿತ್ರೆಯಲ್ಲಿ ನೋಡ್ತೀವಿ. ಎರಡನೇದು ಬಹಳ ಮುಖ್ಯವಾದ ಸಂಗತಿ, ಪೂರ್ವದ ಸಾಹಿತ್ಯ ರಾಜಸ್ಥಾನ ಮತ್ತು ಪಂಡಿತ ಮುಖಿ ಆಗಿತ್ತು. ಆ ನಿಲುವಿನಿಂದಲೂ ಕೂಡ ವಚನಕಾರರು ಹೊರಗಡೆ ಬಂದರು. ಸಾಹಿತ್ಯದ ಒಟ್ಟು ವಾತಾವರಣವೇ ಪಲ್ಲಟಗೊಂಡಂಥ ಒಂದು ಕಾಲ ಅದು. ಪಂಡಿತರಲ್ಲದವರು ಸಾಹಿತ್ಯ ರಚನೆಯಲ್ಲಿ ಆ ಕಾಲದಲ್ಲಿ ತೊಡಗಿದರು. ರೈತರು, ಬಡಗಿಗಳು, ಮಡಿವಾಳರು, ಕುಂಬಾರರು, ದನಗಾಯಿಗಳು ಮೊದಲು ಮಾಡಿ ವ್ಯಾಪಾರಸ್ಥರು, ಮಂತ್ರಿವರ್ಗದವರು ಎಲ್ಲರೂ ಕೂಡ ಸಾಹಿತ್ಯ ರಚನೆಯಲ್ಲಿ ತೊಡಗಿದರು ಮತ್ತು ಈ ಚಳವಳಿಯಲ್ಲಿ ಭಾಗವಹಿಸಿದರು. ಹೀಗಾಗಿ ಡಾಕ್ಟರ್ ಸಿ ವೀರಣ್ಣ ಅವರು ಇದನ್ನು ಕಾಯಕ ಜೀವಿಗಳ ಚಳವಳಿ ಅಂತ ಕರೆದರು. ಶಿವಶರಣರು ಅವತ್ತು ಕೈಗೊಂಡಂಥ ಆಂದೋಲನ ಇದೆಯಲ್ಲ, ಆ ಆಂದೋಲನದ ಉದ್ದೇಶ ಅಂದಿನ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಹಾಗೂ ಸಾಹಿತ್ಯಿಕ ವಾತಾವರಣದಲ್ಲಿ ಪರಿವರ್ತನೆಯನ್ನು ತರೋದಾಗಿತ್ತು. ವಚನ ಸಾಹಿತ್ಯದ ಈ ಬಹುಮುಖಿ ಆಯಾಮದ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ದೇಜಗೌ ವಚನಕಾರರು ಮಾಡಿದ ಕ್ರಾಂತಿಯನ್ನು ಪರಿಪೂರ್ಣ ಕ್ರಾಂತಿ
ಅಂತ ಕರೆದರು. ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಾಗಲಿ, ವಿಶ್ವ ಸಾಹಿತ್ಯ ಪರಂಪರೆಯಲ್ಲಿ ಆಗಲಿ ಇಂಥದ್ದೊಂದು ಸಂದರ್ಭ ಕಾಣದೇ ಇರೋದು ವಚನ ಸಾಹಿತ್ಯದ ಅನನ್ಯತೆಯನ್ನು ಸ್ಪಷ್ಟಪಡಿಸ್ತದೆ. ಹೀಗೆ ವಚನ ಸಾಹಿತ್ಯದ ಬಗೆಗೆ ನಾವು ಕೆಲವು ಸಂಗತಿಗಳನ್ನು ನೋಡಿದ ಮೇಲೆ ಇನ್ಮೇಲೆ ನಾವು ಜೇಡರ ದಾಸಿಮಯ್ಯನಿಗೆ ಬರಬಹುದು. ಸಾಮಾನ್ಯವಾಗಿ ವಚನ ಸಾಹಿತ್ಯ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು 12ನೇ ಶತಮಾನ ಮತ್ತು 12ನೇ ಶತಮಾನದ ಶಿವಶರಣರು. ಆದರೆ 12ನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿ ಕೂಡ ವಚನ ಸಾಹಿತ್ಯ ಮತ್ತು ವಚನಕಾರರು ಇದ್ದರು. ಯಾಕೆ ನಮಗೆ 12ನೇ ಶತಮಾನ ನೆನಪಾಗ್ತದೆ ಅಂತಂದರೆ, ಆ 12ನೇ ಶತಮಾನ ವಚನ ಸಾಹಿತ್ಯದ ಒಂದು ಉಚ್ಛ್ರಾಯ ಕಾಲ ಅಂತ ಹೇಳ್ಬೋದು. ನಾನು ಆಗಲೇ ಹೇಳಿದಾಗೆ ಅದಕ್ಕಿಂತಲೂ ಮೊದಲು ವಚನಗಳ ರಚನೆ ನಡೆದಿತ್ತು. ಅನಂತರವೂ 12ನೇ ಶತಮಾನದ ನಂತರವೂ ಕೂಡ ವಚನ ಸಾಹಿತ್ಯ ಬೆಳೆದು ಬಂತು. ಹೀಗಾಗಿ ಒಟ್ಟು ಈ ವಚನದ ಕಾಲದ ವ್ಯಾಪ್ತಿಯನ್ನು ಬಸವ ಪೂರ್ವ ಯುಗದ ವಚನ ಸಾಹಿತ್ಯ, ಬಸವ ಯುಗದ ವಚನ ಸಾಹಿತ್ಯ ಮತ್ತು ಬಸವೋತ್ತರ ಯುಗದ ವಚನ ಸಾಹಿತ್ಯ ಅಂತೇಳಿ ಇದನ್ನು 3 ಭಾಗದಲ್ಲಿ ವಿಂಗಡಣೆ ಮಾಡೋದನ್ನು ನಾವು ವಚನ ಸಾಹಿತ್ಯ ಚರಿತ್ರೆಯಲ್ಲಿ ನೋಡ್ತೀವಿ. ನಾವು ಮುಖ್ಯವಾಗಿ ಈಗ ಜೇಡರ ದಾಸಿಮಯ್ಯ ಬಸವ ಪೂರ್ವ ಯುಗದಲ್ಲಿ ಸೇರಿರೋದ್ರಿಂದ, ಆ ಯುಗದಲ್ಲಿ ಕೊಂಡಗುಳಿ ಕೇಶರಾಜ ಇದ್ದ, ಕೆಂಬಾವಿ ಭೋಗಣ್ಣ ಇದ್ದ, ಅವ್ರ ಜೊತೆಗೆ ಈ ಜೇಡರ ದಾಸಿಮಯ್ಯ ಕೂಡ ವಚನ ರಚನೆ ಮಾಡ್ತಾ ಇದ್ದ ಅನ್ನುವಂಥ ಮಾತು. ಜೇಡರ ದಾಸಿಮಯ್ಯ ನೇಯ್ಗೆಯ ಕಾಯಕವನ್ನು ಮಾಡ್ತಾ ಇದ್ದುದರಿಂದ ಈ ದಾಸಿಮಯ್ಯ, ಅವನ ಮೂಲ ಹೆಸರು ದಾಸಿಮಯ್ಯ, ಅವನ ಕಾಯಕ ನೇಯ್ಗೆ. ಹೀಗಾಗಿ ಅವನಿಗೆ ಜೇಡರ ದಾಸಿಮಯ್ಯ ಅನ್ನುವಂಥ ಕಾಯಕ ಸಹಿತವಾದಂಥ ಒಂದು ಹೆಸರು ಬಂದಿದೆ. ಈ ಜೇಡರ ದಾಸಿಮಯ್ಯ ಬಸವ ಪೂರ್ವ ಯುಗದ ವಚನಕಾರನಾಗಿದ್ದು, ಕಲ್ಯಾಣಿ ಚಾಲುಕ್ಯ ರಾಜಮನೆತನದ ಜಗದೇಕ ಮಲ್ಲ ಜಯಸಿಂಹ ಅಂತ ಏನು ಬರ್ತಾನೆ, ಆ ಜಯಸಿಂಹನ ಕಾಲದಲ್ಲಿ ಇವನು ಬದುಕಿದ್ದ ಅಂಥೇಳಿ ಹರಿಹರ ಮತ್ತು ಪಾಲ್ಕುರ್ಕೆ ಸೋಮನಾಥ್ ಅವರಿಂದ ತಿಳಿದು ಬರ್ತದೆ. ಹೀಗಾಗಿ ಇವನ ಕಾಲ ಕ್ರಿಸ್ತಶಕ 1015ರಿಂದ 1042 ಅಂತ ನಾವು ನಿರ್ಣಯಿಸ್ಬೋದು. ಈ ಜೇಡರ ದಾಸಿಮಯ್ಯ ಮುದನೂರಿನವನ ಆದ್ದರಿಂದ ಅವನಿಗೆ ಮುದನೂರು ದಾಸಿಮಯ್ಯ ಅಂತ ಕೂಡ ಕರೆಯೋದುಂಟು. ಜೇಡರ ದಾಸಿಮಯ್ಯ ಅಂದ ತಕ್ಷಣ ನೆನಪಾಗೋದು ಅವನ ಹೆಂಡತಿ ದುಗ್ಗಳೆ ಹೆಸರು. ದಾಸ ಮತ್ತು ದುಗ್ಗಳೆ ಅಂತೇಳಿ ವಚನ ಪರಂಪರೆಯಲ್ಲಿ ಈ ಜೋಡಿಯ ಹೆಸರು ಬಹಳ ಪ್ರಸಿದ್ಧವಾಗಿದೆ. ಬಸವಪೂರ್ವ ಯುಗದಲ್ಲಿ ಇವನು ತುಂಬ ಪ್ರಸಿದ್ಧವಾದ ವಚನಕಾರ ಅಂತ ತಿಳಿದು ಬರ್ತದೆ. ಬಸವಣ್ಣನವರು ಮೊದಲಾಗಿ ಹಲವರು ಇವನ ವಚನಗಳಿಂದ ಪ್ರಭಾವಿತರಾಗಿರೋದು ಗೊತ್ತಾಗ್ತದೆ. ಬಸವಣ್ಣನವರ 10 ವಚನಗಳಲ್ಲಿ ಜೇಡರ ದಾಸಿಮಯ್ಯನ ಪ್ರಸ್ತಾಪ ಬರ್ತದೆ. ಹಾಗೆ ಸಿದ್ದರಾಮ ಮತ್ತು ಚನ್ನಬಸವಣ್ಣನವರ ವಚನಗಳಲ್ಲೂ ಕೂಡ ಇವನ ಸ್ಮರಣೆ ಇದೆ. ಹರಿಹರನ ಶಂಕರ ದಾಸಿಮಯ್ಯನ ರಗಳೆ, ಪಾಲ್ಕುರ್ಕೆ ಸೋಮನಾಥನ ಬಸವ ಪುರಾಣಮು, ಶಿವತತ್ವ ಚಿಂತಾಮಣಿ, ಭೈರವೇಶ್ವರ ಕಾವ್ಯ ಕಥಾಮಣಿ ಸೂತ್ರರತ್ನಾಕರ, ಹಾಗೆಯೇ ಸಂಸ್ಕೃತದ ದೇವಕವಿಯ ದೇವಾಂಗ ಪುರಾಣ, ಈ ಕೃತಿಗಳಲ್ಲಿ ಜೇಡರ ದಾಸಿಮಯ್ಯನ ಜೀವನ ಮತ್ತು ಅವನ ಪವಾಡಗಳ, ಅವನ ಮಹಿಮೆಯ ವಿವರಗಳು ಸಿಗ್ತವೆ. ವಚನಶಾಸ್ತ್ರದಲ್ಲಿ ಬಹಳ ದೊಡ್ಡ ಪಾರಂಗತರು, ನಮ್ಮ ಸಮಕಾಲೀನರು ಆಗಿದ್ದಂಥ ಪ್ರೊಫೆಸರ್ ಎಲ್ ಬಸವರಾಜ್ ಅವರು 1970ರಷ್ಟು ಹಿಂದೆಯೇ ದೇವರ ದಾಸಿಮಯ್ಯ ವಚನಗಳು ಎಂಬ ಕೃತಿಯನ್ನು ಪ್ರಕಟಿಸಿದ್ದುಂಟು. ಈ ಕೃತಿಯಲ್ಲಿ ಜೇಡರ ದಾಸಿಮಯ್ಯನ 150 ವಚನಗಳನ್ನು ಅವರು ಶಾಸ್ತ್ರೀಯವಾಗಿ ಪರಿಷ್ಕರಿಸಿ ಸಂಪಾದಿಸಿಕೊಟ್ಟಿರೋದನ್ನು ನೋಡ್ತೀವಿ. ಅದರಲ್ಲಿ ಅವರು 2 ಭಾಗಗಳನ್ನು ಮಾಡ್ತಾರೆ. 142 ಅವನ ಸಹಜ ವಚನಗಳು, ಆಮೇಲೆ 8 ವಚನಗಳು ಅಸಹಜ
ಅಥವಾ ಪ್ರಕ್ಷಿಪ್ತ ಅನ್ನುವಂಥ 8 ಒಟ್ಟು 150 ವಚನಗಳನ್ನು ಅವರಿಗೆ ಸಂಪಾದಿಸಿಕೊಟ್ಟಿದ್ದಾರೆ. ಜೊತೆಗೆ 67 ಪುಟಗಳ ಒಂದು ಸುದೀರ್ಘವಾದಂತಹ ಪ್ರಸ್ತಾವನೆಯನ್ನು ದೇವರ ದಾಸಿಮಯ್ಯ ಅಂದರೆ ಯಾರು, ಜೇಡರ ದಾಸಿಮಯ್ಯ ಅಂದರೆ ಯಾರು, ಅವನ ಕಾಯಕ ಏನು, ಅವನ ಕೌಟುಂಬಿಕ ವಿವರಗಳೇನು, ಅವನ ಮಹಿಮೆಗಳೇನು, ಪವಾಡಗಳೇನು ಇತ್ಯಾದಿ ಇತ್ಯಾದಿ ಸಂಗತಿಗಳ ಬಗ್ಗೆ ಸುಮಾರು 67 ಪುಟಗಳ ಒಂದು ಸುದೀರ್ಘವಾದ ಪೀಠಿಕೆ ಇದೆ. ಜೊತೆಗೆ ಅನುಬಂಧವಾಗಿ 142 ವಚನಗಳಿಗೆ ಅವರು ವಚನ ಚಿಂತನ ಹೆಸರಿನ ಒಂದು ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಈ ಪುಸ್ತಕನ ದೇವರ ದಾಸಿಮಯ್ಯನ ವಚನಗಳು ಅನ್ನುವಂಥ ಎಲ್ ಬಸವರಾಜರ ಪುಸ್ತಕವನ್ನು ಗೀತಾ ಬುಕ್ ಹೌಸ್ನವರು, ಮೈಸೂರಿನ ಗೀತಾ ಬುಕ್ ಹೌಸ್ನವರು 1970ರಷ್ಟು ಹಿಂದೆ ಪ್ರಕಟ ಮಾಡಿದ್ದಾರೆ, ಮೊದಲ ಮುದ್ರಣ ಆಗಿ. ಆಮೇಲೆ ಇತ್ತೀಚೆಗೆ ಬೆಂಗಳೂರಿನ ಸ್ವಪ್ನ ಬುಕ್ ಹೌಸ್ನವರು ಕೂಡ ಈ ಪುಸ್ತಕವನ್ನು ಪ್ರಕಾಶನ ಮಾಡಿದ್ದಾರೆ. ಅದರ ಬೇಕಾದಷ್ಟು ಪ್ರತಿಗಳು ಸಿಗ್ತವೆ, ಅದನ್ನು ನೀವು ವಿವರಕ್ಕೆ ನೋಡ್ಬೋದು. ಈ ದೇವರ ದಾಸಿಮಯ್ಯನ ವಚನಗಳು ಅನ್ನುವಂಥ ಪ್ರೊಫೆಸರ್ ಎಲ್ ಬಸವರಾಜ್ ಅವರ ಪುಸ್ತಕ ದೇವರ ದಾಸಿಮಯ್ಯನ ಜೀವನ ವೃತ್ತಾಂತ ಮತ್ತು ಆತನ ವಚನಗಳ ಅಧ್ಯಯನಕ್ಕೆ ಒಂದು ಉತ್ತಮ ಆಕರ ಗ್ರಂಥ ಆಗಿದೆ. ನಾನು ಆಗಲೇ ಹೇಳಿದಾಗೆ 25 ವಚನಗಳು ನಿಮ್ಮ ಅಭ್ಯಾಸಕ್ಕೆ ಪಠ್ಯ ಆಗಿ ಇವೆ. ಆ 25 ವಚನಗಳಲ್ಲಿ ಅಥವಾ ಒಟ್ಟು ದೇವರ ದಾಸಿಮಯ್ಯನ ವಚನಗಳಲ್ಲಿ ಒಂದು ಶಿವಭಕ್ತಿಯ ಸ್ವರೂಪ, ದೈವಶ್ರದ್ಧೆ, ದಾರ್ಶನಿಕತೆ, ಸಾಮಾಜಿಕ ಸಮಾನತೆ, ಮಾನವ ಪರವಾದಂಥ ನಿಲುವು, ಕ್ರಿಯಾಜ್ಞಾನ ಸಾಮರಸ್ಯ, ಸ್ವಮತ ಪ್ರಶಂಸೆ ಮತ್ತು ಅನ್ಯಮತ ವಿಡಂಬನೆ, ಹೀಗೆ ಬೇರೆ ಬೇರೆ ಸಂಗತಿಗಳ ಕುರಿತು ಅವನು ವಚನಗಳನ್ನು ರಚನೆ ಮಾಡಿದ್ದಾನೆ. ಈ 25 ವಚನಗಳನ್ನು ನಾವು ಮುಖ್ಯವಾಗಿ ಇಲ್ಲಿ ಸುಮಾರು ಒಂದು 4-5 ವಚನಗಳನ್ನ ಮುಖ್ಯವಾಗಿ ಕಂಡುಬರೋದು ಭಕ್ತಿಯ ಮೀಮಾಂಸೆ. ಅಂದರೆ ಸುಮಾರು ಇಲ್ಲಿನ ಒಂದು 5 ವಚನಗಳಲ್ಲಿ 5-6 ವಚನಗಳಲ್ಲಿ ಈ ಭಕ್ತಿಯ ಮೀಮಾಂಸೆ ಕಂಡುಬರ್ತದೆ. ಏನು ಅಂತ ಭಕ್ತಿ ಮೀಮಾಂಸೆ ಅಂದರೆ ಏನು ಅಂತಂದರೆ, ಭಕ್ತಿ ಎನ್ನುವಂಥದ್ದು ಅಷ್ಟು ಸರಳವಾದಂತಹ ಒಂದು ಪರಿಕಲ್ಪನೆ ಅಲ್ಲ. ನಾವು ಬಸವಣ್ಣನವರನ್ನ ಭಕ್ತಿ ಭಂಡಾರಿ ಅಂತ ಕರಿತೀವಿ. ಭಕ್ತಿ ಭಂಡಾರಿ ಅಂತ ಕನಸಿಕೊಂಡಂಥ ಬಸವಣ್ಣವರೇ ತಮ್ಮ ಒಂದು ವಚನದಲ್ಲಿ ಭಕ್ತಿ ಎಂಬುದು ಮಾಡಬಾರದು ನೋಡ, ಅದು ಗರಗಸದಂತೆ ಹೋಗುತ್ತಲೂ ಕೊರೆಯುವುದು, ಬರುತ್ತಲೂ ಕೊರೆಯುವುದು ಅನ್ನುವಂಥ ಮಾತು ಹೇಳಿರೋದನ್ನು ನಾವು ನೋಡ್ಬೋದು. ಅಂದರೆ ನಾವು ಏನಂತ ಅಂದ್ಕೊಂಡು ಭಕ್ತಿ ಮಾಡೋದು ಸುಲಭ ಅಂತ, ಯಾವುದೋ ಒಂದು ಲಾಂಛನ ಧರಿಸ್ಕೊಂಡು ಗಂಧದ ಕಡ್ಡಿ ಬೆಳಗಿ ಪ್ರದಕ್ಷಿಣೆ ಹಾಕಿ ಅಡ್ಡು ಬಿದ್ದರೆ ಭಕ್ತಿ ಆಯಿತು ಅಂತ ನಮ್ಮ ಕಲ್ಪನೆ. ಆದರೆ ಕೇವಲ ಲಾಂಛನ ಆಗಲಿ, ಕೇವಲ ಈ ಬಗೆಯ ಆಚರಣೆಗಳಾಗಲಿ ಅದು ಭಕ್ತಿ ಅಲ್ಲ ಅನ್ನುವಂಥದ್ದು ದೇವರ ದಾಸಿಮಯ್ಯವರ ವಿಚಾರ. ಸೊ ನಿಜವಾದ ಭಕ್ತಿ ಯಾವುದು ಹಾಗಾದರೆ ಆ ಭಕ್ತಿಯ ಸ್ವರೂಪವನ್ನು ಹೇಳ್ತಾರೆ. ಆಮೇಲೆ ಭಕ್ತಿ ಮಾರ್ಗಕ್ಕೆ ಅದು ಸರಳ ಅಲ್ಲ, ಕಷ್ಟ. ಯಾಕೆಂದರೆ ಅದು ನಾನು ಆಗಲೇ ಹೇಳಿದಾಗೆ ಅದು ಕೇವಲ ಆಚರಣೆಗಳಿಗೆ ಸಂಬಂಧಪಟ್ಟದ್ದಲ್ಲ, ನಮ್ಮ ನಡೆನುಡಿಗೆ ಸಂಬಂಧಪಟ್ಟದ್ದು. ಒಂದು ಬದ್ಧತೆಯ ನಡೆಯಲ್ಲಿ ಹೋಗೋದಕ್ಕೆ ಎಷ್ಟೊಂದು ಅಡೆತಡೆಗಳು ಬರ್ತಿವೆ ಅನ್ನೋದು ನಮ್ಮ ನಿತ್ಯ ಜೀವನದಲ್ಲಿ ನಮ್ಗೆ ಗೊತ್ತಾಗ್ತದೆ. ಇದನ್ನು ವಚನಕಾರರು ಮಾಯೆ ಅಂತ ಕರೆದಾರೆ. ಈ ಭಕ್ತಿಯ ಮಾರ್ಗಕ್ಕೆ ಹೇಗೆ ಮಾಯೆ ಅಡ್ಡ ಬರ್ತದ ಅನ್ನೋ ವಿಚಾರವನ್ನು ಜೇಡದಾಸಿಮಯ್ಯ ಹೇಳ್ತಾನೆ. ಜೊತೆಗೆ ಅಳಿಮನದವನ ಭಕ್ತಿಯ ವಿಚಾರವನ್ನು ಹೇಳ್ತಾನೆ.
ಟಕ್ಕತನದ ಭಕ್ತಿಯ ವಿಚಾರವನ್ನು ಹೇಳ್ತಾನೆ. ಹೀಗೆ ಭಕ್ತಿಯ ಸ್ವರೂಪದ ಬಗೆಗೆ ಪ್ರಸ್ತಾಪಗಳು ಬರ್ತವೆ. ನಾನು ಆಗಲೇ ಹೇಳಿದಾಗೆ ಕೇವಲ ಲಾಂಛನಧಾರಿಯಾದ ಮಾತ್ರಕ್ಕೆ ಅವನು ಭಕ್ತ ಆಗೋದಿಲ್ಲ. ತೊಡೆಯಲ್ಲಿ ಮುದ್ರೆಯ ನೊತ್ತಿದಡೇನೋ ಅದು ನಡೆಯಲ್ಲಿ ಶುಚಿಯಾಗಬಲ್ಲದೆ, ಮಡಿಲಲ್ಲಿ ಲಿಂಗವ ಕಟ್ಟಿದಡೇನೋ ಲೋಕದ ಅಜ್ಞಾನಿತನ ಬಿಡುವುದೇ, ನಡೆ ನುಡಿ ಸತ್ಯ ಸದಾಚಾರಿಗಳು ಎಡೆ ಎಡೆಗೊಬ್ಬರು ಕಾಡ ರಾಮನಾಥ ಅನ್ನುವಂಥ ಅವನ ವಚನವನ್ನು ನೋಡಿದರೆ ಕೇವಲ ಲಾಂಛನಧಾರಿ ಆಗುವುದು ಭಕ್ತಿಯ ಲಕ್ಷಣ ಅಲ್ಲ, ಅಥವಾ ಕೇವಲ ಲಾಂಛನ ಧರಿಸಿದ ಮಾತ್ರಕ್ಕೆ ಭಕ್ತ ಆಗೋದಿಲ್ಲ. ನಿಜವಾದ ಭಕ್ತರು ಅಲ್ಲೊಬ್ಬರು ಇಲ್ಲೊಬ್ಬರು ಇದ್ದಾರೆ. ಅಂದರೆ ನಡೆ ನುಡಿಯಲ್ಲಿ ಒಂದಾದವರು, ಸಚ್ಚಾರಿತ್ರ್ಯದಲ್ಲಿ ನಡೆಯೋರು, ನೈಜವಾದಂಥ ಭಕ್ತಿಯನ್ನು ಮಾಡೋರು ಸಿಗೋದು ತುಂಬ ಅಪರೂಪ ಅನ್ನುವಂಥ ಮಾತನ್ನು ಹೇಳ್ತಾನೆ. ಈ ತೊಡೆಯಲ್ಲಿ ಮುದ್ರೆಯನ್ನು ಒತ್ತಿದೊಡೇನೋ ಅದು ನಡೆಯಲ್ಲಿ ಶುಚಿಯಾಗಬಲ್ಲದೆ. ಈಗ ಮುದ್ರೆ ಒಂದು ಲಾಂಛನ, ಲಿಂಗ ಒಂದು ಲಾಂಛನ. ಕೆಲವರು ಮುದ್ರೆ ಹಾಕಿಸ್ಕೊಳ್ತಾರೆ, ಕೆಲವರು ಲಿಂಗ ಕಟ್ಕೊಳ್ತಾರೆ, ಕೆಲವರು ವಿಭೂತಿ ಬಳಕೊಳ್ತಾರೆ, ಕೆಲವರು ನಾಮ ಹಾಕ್ಕೊಳ್ತಾರೆ. ಇವೆಲ್ಲ ಲಾಂಛನಗಳು. ಕೆಲವರು ಜನಿವಾರ, ಕೆಲವರು ಶಿವದಾರ, ಹೀಗೆಲ್ಲ ಇವು ಲಾಂಛನಗಳು. ಈ ಲಾಂಛನಗಳು ಇದ್ದ ಮಾತ್ರಕ್ಕೆ ಭಕ್ತ ಆಗೋದಿಲ್ಲ. ಲಿಂಗವನ್ನು ಕಟ್ಕೊಂಡು ಮಾತ್ರಕ್ಕೆ ಭಕ್ತ ಆಗೋದಿಲ್ಲ. ಅವನ ಅಜ್ಞಾನ ಹೋಗಬೇಕು, ಸುಜ್ಞಾನ ಬರಬೇಕು, ಅನಾಚಾರ ಹೋಗಬೇಕು, ಆಚಾರ ಬರಬೇಕು. ಆದಾಗ ಮಾತ್ರ ಲಿಂಗವನ್ನು ಕಟ್ಟಿಕೊಂಡದಕ್ಕೆ ಅಥವಾ ಮುದ್ರೆಯನ್ನು ಹಾಕ್ಕೊಂಡದಕ್ಕೆ ಸಾರ್ಥಕತೆ ಬರ್ತದೆ. ಸೊ ಹೀಗೆ ಆಚಾರದಲ್ಲಿ, ವಿಚಾರದಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ ಒಂದು ಸತ್ಯಶುದ್ಧತೆ ಬಂದಾಗ ಮಾತ್ರ ಅದು ನಿಜವಾದ ಭಕ್ತಿ, ಅವನು ನಿಜವಾದ ಭಕ್ತ ಅಂತ ಕರೆಸ್ಕೊಳ್ತಾರೆ. ಹೊರತಾಗಿ ಕೇವಲ ಲಾಂಛನ ಧರಿಸ್ಕೊಂಡವರು ಭಕ್ತರಾಗೋದಿಲ್ಲ. ನಿಜವಾದ ಸತ್ಯ ಸದಾಚಾರಿಗಳು ಅಲ್ಲೊಬ್ಬರು ಇಲ್ಲೊಬ್ಬರು ಮಾತ್ರ ಸಿಗ್ತಾರೆ ಅನ್ನುವಂಥ ಮಾತನ್ನು ಈ ವಚನದಲ್ಲಿ ಅವ್ರು ಹೇಳ್ತಾರೆ. ಇನ್ನೆರಡನೇದು ಹಾಗಾದರೆ ಇದು ನಿಜವಾದ ಭಕ್ತಿ ಯಾವುದು ಅಂತಂದರೆ ಇನ್ನೊಂದು ವಚನದಲ್ಲಿ ಹೇಳ್ತಾನೆ, ಅಚ್ಚ ಶಿವೈಕ್ಯಂಗೆ ಹೊತ್ತಾರೆ ಅಮಾವಾಸ್ಯೆ, ಮಠಮಠ ಮಧ್ಯಾಹ್ನ, ಸಂಕ್ರಾಂತಿ ಮತ್ತೆ ಅಸ್ತಮಾನ ಹುಣ್ಣಿಮೆ ಎಂಬವಿಲ್ಲ, ಭಕ್ತನ ಮನೆಯಂಗಣವೇ ವಾರಣಾಸಿ ಕಾಣ ರಾಮನಾಥ. ನಾನು ಆಗಲೇ ಹೇಳಿದಂಗೆ ಲಾಂಛನಗಳು, ಆಚರಣೆಗಳಿಗೆ ಕಟ್ಟು ಬಿದ್ದಂಥವ್ರಿಗೆ ಹುಣ್ಣಿಮೆ, ಅಮಾವಾಸ್ಯೆ, ಸಂಕ್ರಾಂತಿ, ಸಂಧ್ಯಾವಂದನೆ ಇತ್ಯಾದಿ ಕಾಲದ ಒಂದು ಗಣನೆ ಇರ್ತದೆ. ಮುಂಜಾನೆ ಪ್ರಾರ್ಥನೆ ಪೂಜೆ, ಮಧ್ಯಾಹ್ನದ ಪ್ರಾರ್ಥನೆ ಪೂಜೆ, ಸಂಧ್ಯಾವಂದನೆ, ಹೀಗೆ ತ್ರಿಕಾಲ ಪೂಜೆ ಅನ್ನುವಂಥದ್ದು, ಹುಣ್ಣಿಮೆ ಅನ್ನುವಂಥದ್ದು, ಅಮಾವಾಸ್ಯೆ ಅನ್ನುವಂಥದ್ದು, ಸಂಕ್ರಾಂತಿ ಅನ್ನುವಂಥದ್ದು, ಈ ಕಾಲದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಣೆಗಳು ನಡೆಸೋದು. ಇದು ಭಕ್ತಿಯ ಆತ್ಯಂತಿಕ ಸ್ವರೂಪ ಅಲ್ಲ, ಇದು ಪ್ರಾಥಮಿಕ ಸ್ವರೂಪ, ಅಥವಾ ಇದು ಅದರ ಪ್ರವೇಶ. ಆದರೆ ಅಚ್ಚ ಶರಣಂಗೆ ನಿತ್ಯ ಶಿವರಾತ್ರಿ ಅಂತ ಒಂದು ಮಾತಿದೆ, ವಚನ ಸಾಹಿತ್ಯದಲ್ಲೇ ಬರ್ತದೆ. ಸಾಮಾನ್ಯ ಶರಣರಿಗೆ ಅಥವಾ ಸಾಮಾನ್ಯ ಭಕ್ತರಿಗೆ ವರ್ಷಕ್ಕೊಮ್ಮೆ ಶಿವರಾತ್ರಿ ಆದರೆ, ನಿಜವಾದ ಶರಣರಿಗೆ ನಿತ್ಯವೂ ಶಿವರಾತ್ರಿ ಆಗಿರ್ತದೆ ಅನ್ನುವಂಥ ಮಾತು. ಅಂದರೆ ಶಿವರಾತ್ರಿ ದಿನ ಹೇಗೆ ಅವನು ಜಾಗರ ಆಗಿರ್ತಾನೆ, ಎಚ್ಚರವಾಗಿರ್ತಾನೆ, ಪ್ರತಿಕ್ಷಣ ಬದುಕಿನ ಪ್ರತಿಕ್ಷಣ ನಡೆಯಲ್ಲಿ, ನುಡಿಯಲ್ಲಿ, ಮಾತಿನಲ್ಲಿ, ಆಚರಣೆಯಲ್ಲಿ ಅವನು ಜಾಗೃತನಾಗಿರ್ತಾನೆ ಅನ್ನುವಂಥ ಮಾತು. ಅಚ್ಚ ಶರಣನಿಗೆ, ನಿಜವಾದ ಶರಣನಿಗೆ ಅವನು ಬೆಳಗು ಬೈಗು, ಸಂಧ್ಯಾವಂದನೆ, ಹುಣ್ಣಿಮೆ, ಅಮಾವಾಸ್ಯೆ ಆವಾಗ ಮಾತ್ರ ಪೂಜೆ ಅಥವಾ ಧ್ಯಾನದ ಪ್ರಸ್ತಾಪ ಇರೋದಿಲ್ಲ. ನಿರಂತರವಾದ ಪೂಜೆ, ನಿರಂತರವಾದ ಧ್ಯಾನ, ನಿರಂತರವಾಗಿ ಅವನು ಶಿವಧ್ಯಾನದಲ್ಲಿ ಇರ್ತಾನೆ. ಇದು ನಿಜವಾದ ಭಕ್ತಿ ಅನ್ನುವಂಥದ್ದು ಅವನ ಅಭಿಪ್ರಾಯ. ನಾನು ಆಗಲೇ ಹೇಳಿದೆ ಮಾಯೆ ವಿಚಾರ. ಅಂದರೆ ಮಾಯೆ ಅಂದರೆ ಒಂದು ಅಡೆತಡೆಯನ್ನು ಉಂಟು ಮಾಡುವಂಥ ಸಂಗತಿ ಅಂತ.
ನಮ್ಮ ದಿನನಿತ್ಯದ ಅನುಭವದಲ್ಲಿ ದೇವರು ಅಂದರೆ ಗುಡಿಯಲ್ಲಿದ್ದಾನೆ ಅಂತ. ಗುಡಿಯಲ್ಲಿದ್ದಾನೆ ಅಂತಂದರೆ ಗುಡಿಯಲ್ಲಿರುವ ಭಕ್ತ ದೇವರನ್ನು ಅರ್ಥಕೊಂಡಿದ್ದಾನೆ ಅಂತ ಅಲ್ಲ. ಗುಡಿ ಒಳಗಡೆ ಇರ್ಬೋದು, ಗುಡಿಯಲ್ಲಿ ಇದ್ದ ಮಾತ್ರಕ್ಕೆ ಅವನ ಮತ್ತು ಭಗವಂತನ ಸಂಬಂಧ ಇದೆ ಅಂತ ದಾಸಿಮಯ್ಯ ಹೇಳೋದಿಲ್ಲ. ಇದನ್ನು ಬಹಳ ಒಂದು ಅರ್ಥಪೂರ್ಣವಾದಂಥ ಒಂದು ರೂಪಕದ ಮೂಲಕ ಅವನು ಸ್ಪಷ್ಟಪಡಿಸ್ತಾನೆ. ತಾಯ ಗರ್ಭದ ಶಿಶು ತಾಯ ಕುರುಹನರಿಯರು, ಆ ತಾಯಿ ಶಿಶುವಿನ ಕುರುಹನೆಂದೂ ಅರಿಯಳು. ಈಗ ತಾಯಿಯ ಗರ್ಭ ಅಂತಂದರೆ ಗುಡಿ ಅಂತ. ಹೇಗೆ ತಾಯಿಯ ಗರ್ಭದಲ್ಲಿರುವಂಥ ಶಿಶು ತನ್ನ ತಾಯಿಯನ್ನು ಅರಿತಿರೋದಿಲ್ಲವೋ ಹಾಗೆ ದೇವಸ್ಥಾನದಲ್ಲಿಯೇ ಒಬ್ಬ ಭಕ್ತ ನಿರಂತರವೂ ಇದ್ದರೂ ಕೂಡ ಅವನು ದೇವರ ಸ್ವರೂಪವನ್ನು ಅರ್ಥ ಮಾಡಿಕೊಂಡಿದ್ದಾನೆ, ಅರಿತಿದ್ದಾನೆ. ದೇವರು ಮತ್ತು ಅವನ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಅನ್ನೋದಕ್ಕೆ ಆಗೋದಿಲ್ಲ. ಹಾಗೆ ದೇವರು ಕೂಡ ಈ ಥರ ಮೇಲ್ಪದರದ ಭಕ್ತಿ ಮಾಡುವ ಭಕ್ತರ ಬಗ್ಗೆ ಕಾಳಜಿ ಮಾಡೋದಿಲ್ಲ. ಯಾರು ತನ್ನನ್ನೇ ಪ್ರಾಣವಾಗಿ ಪರಿಭಾವಿಸಿ ಆ ರೀತಿ ನಡ್ಕೊಳ್ತಾರೋ ಅಂಥವ್ರ ಬಗ್ಗೆ ಮಾತ್ರ ಅವನು ಎಚ್ಚರಿಕೆ ಅಥವಾ ಕಾಳಜಿ ಪ್ರೀತಿ ವಹಿಸ್ತಾನೆ ಅನ್ನುವ ಮಾತು. ಅದು ಆ ತಾಯಿ ಶಿಶುವಿನ ಕುರುಹನೆಂದೂ ಅರಿಯಳು ಅನ್ನುವಂಥ ಮಾತಿನಲ್ಲಿ ವ್ಯಕ್ತ ಆಗ್ತದೆ. ಒಟ್ಟು ಮಾಯಾಮೋಹದಲ್ಲಿ ಇಪ್ಪ ಭಕ್ತರು ದೇವರನ್ನು ಅರಿಯರು, ಆ ದೇವರು ಆ ಭಕ್ತರನೆಂದು ಅರಿಯರು. ಸೊ ಯಾರು ಸಂಸಾರದ ಬಗೆಗೆ, ಸಂಪತ್ತಿನ ಬಗೆಗೆ, ಪ್ರತಿಷ್ಠೆಯ ಬಗೆಗೆ, ಕೀರ್ತಿಯ ಬಗೆಗೆ, ವಾರ್ತೆಯ ಬಗೆಗೆ ಒಂದು ಮೋಹವನ್ನು, ಆಕರ್ಷಣೆಯನ್ನು ಇಟ್ಕೊಂಡಿರ್ತಾರೋ ಅಲ್ಲಿ ಭಕ್ತಿ ಅನ್ನುವಂಥದ್ದು ಸೆಕೆಂಡರಿ ಆಗಿರ್ತದೆ. ಹೀಗಾಗಿ ಅದು ಫಲಪ್ರದ ಆಗೋದಿಲ್ಲ. ಆ ದೃಷ್ಟಿಯಿಂದ ಮಾಯಾ ಮೋಹ ಸಮನ್ವಿತವಾದ ಭಕ್ತಿ ಅದು ನಿಷ್ಫಲ ಅನ್ನುವ ವಿಚಾರವನ್ನು ಈ ವಚನದಲ್ಲಿ ಜೇಡದಾಸಿಮಯ್ಯ ಹೇಳ್ತಾರೆ. ಇನ್ನು ಅಳಿಮನದವನ ಭಕ್ತಿ, ಅದು ಕೂಡ ನಿಷ್ಫಲವಾದದ್ದು ಅಂತಾನೆ. ಶುದ್ಧ ಮನಸ್ಸಿನ ಭಕ್ತಿಗೆ ಬಹಳ ಮೂಲಭೂತವಾಗಿ ಬೇಕಾಗಿರೋದು ಪರಿಶುದ್ಧವಾದ ಮನಸ್ಸು ಕಲ್ಮಶವಾಗಿದ್ದುಕೊಂಡು ಮಾಡುವ ಭಕ್ತಿ ಅದು ನಿಷ್ಫಲವಾದದ್ದು. ಈ ವಿಚಾರವನ್ನು ಒಂದು ಬಹಳ ಸುಂದರವಾದ ರೂಪಕದಲ್ಲಿ ಜೇಡದಾಸಿಮಯ್ಯ ಹೇಳ್ತಾನೆ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸುಂಕ ಕಂಚಿ. ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂಥ ಇತ್ತು ಕಾಣ ರಾಮನಾಥ. ಅವನು ಅವನು ಮೋಸಗಾರ, ಸುಂಕವನ್ನು ಉಳಿಸ್ಕೊಳ್ಬೇಕು. ಹೀಗಾಗಿ ಅವನು ರಾತ್ರಿ ಪ್ರಯಾಣ ಮಾಡಬೇಕು, ಸುಂಕದ ಕಟ್ಟೆ ಮುಚ್ಚಿರ್ತವ, ರಾತ್ರಿ ಹೋಗಬೇಕು, ಸುಂಕವನ್ನು ವಂಚಿಸಬೇಕು ಅಂತೇಳಿ ರಾತ್ರಿ ಅವನು ಅವಸರದಲ್ಲಿ ಭತ್ತವನ್ನು ಗೋಣಿ ಚೀಲದಲ್ಲಿ ತುಂಬಿಕೊಳ್ದ. ನಡೀತಾನ ಸುಂಕ ಉಳಿಸ್ಬೇಕಂತೇಳಿ ಬೆಳಗ್ಗೆ ನೋಡ್ತಾನ ಆ ಗೋಣಿ ಚೀಲದಲ್ಲಿ ಭತ್ತ ಇರೋದಿಲ್ಲ. ಯಾಕಂದರೆ ಅವನು ಟಕ್ಕತನದ ಭರದಲ್ಲಿ ಮೋಸ ಮಾಡಬೇಕು ಅನ್ನುವಂಥ ಆವೇಶದಲ್ಲಿ ಹರಿದ ಗೋಣಿಯಲ್ಲಿ ಅವನು ಭತ್ತ ತುಂಬಿಕೊಂಡಿರ್ತಾನೆ. ಅವನು ಹೋದ ಹಾಗೆ ಭತ್ತ ಎಲ್ಲ ಚೆಲ್ಲಿರ್ತದೆ. ಹೇಗೆ ಹರಿದ ಗೋಣಿಯಲ್ಲಿ ಭತ್ತ ನಿಲ್ಲೋದಿಲ್ಲವೋ ಹಾಗೆ ಅಳಿಮನದಲ್ಲಿ ಭಕ್ತಿ ಎನ್ನುವಂಥದ್ದು ನಿಲ್ಲೋದಿಲ್ಲ. ಸಂಚಯ ಆಗಬೇಕು, ಭಕ್ತಿಯ ಭಾವ ಸಂಚಯಗೊಳ್ಳಬೇಕು, ಅಪಾರವಾಗಿ ಸಂಚಯಗೊಳ್ಳಬೇಕು. ಅದಕ್ಕೆ ಆ ಭಕ್ತಿಯ ಪಾತ್ರೆ ಪರಿಶುದ್ಧವಾಗಿರಬೇಕು, ಭದ್ರವಾಗಿರಬೇಕು. ಅಂದರೆ ಭಕ್ತನ ಆಚಾರ ವಿಚಾರಗಳೆಲ್ಲ ಭದ್ರವಾಗಿದ್ದಾಗ ಮಾತ್ರ ಭಕ್ತಿ ಫಲಪ್ರದವಾಗ್ತದೆ. ಅಳಿಮನದ ಭಕ್ತಿ
ಅದು ಫಲಪ್ರದ ಆಗೋದಿಲ್ಲ ಅನ್ನೋದನ್ನು ಈ ಮಾತಿನಲ್ಲಿ ಬಹಳ ಸೊಗಸಾಗಿ ಹೇಳ್ತಾನೆ. ಹಾಗೆ ಟಕ್ಕತನದ ಭಕ್ತಿಯನ್ನು ಕೂಡ ಹೇಳ್ತಾನೆ. ಜಂಬೂದ್ವೀಪವನ್ನೆಲ್ಲ ತಿರುಗಿದೊಡೆಯನು ಜಂಬೂಕ ಶಂಭುಧ್ಯಾನದಲ್ಲಿ ಸೈವೆರಗಪ್ಪುದೆ, ಕುಂಭಿನಿಯ ತಿರುಗಿ ಕೋಟಿ ತೀರ್ಥವ ಮಿಂದಡೆಯನು ಕುಂಭಿನಿಯ ತಿರುಗಿದ ಡೊಂಬನಂತೆ ಕಾಣ ರಾಮನಾಥ. ಇಲ್ಲಿನೂ ಒಂದು ರೂಪಕ ಇದೆ. ಏನು ಅಂದರೆ ನರಿ, ಜಂಬುಕ ಅಂದರೆ ನರಿ. ಆ ಜಂಬುಕ ನರಿ ಇಡೀ ಜಂಬೂದ್ವೀಪವನ್ನೆಲ್ಲ ಸುತ್ತಾಗ್ತದೆ. ಆದರೆ ಅದಕ್ಕೆ ಒಂದು ಏಕಾಗ್ರತೆ ಅನ್ನುವಂಥದ್ದು ಇರೋದಿಲ್ಲ, ಅಂದರೆ ಸುತ್ತಾ ಇರ್ತದೆ. ಹಾಗೆ ಒಬ್ಬ ಭಕ್ತ ದ್ವಾದಶಲಿಂಗದ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೋಗ್ತಾನೆ, ಗಂಗೆಯಲ್ಲಿ ಮುಳುಗಿ ಬರ್ಬೇಕಂತ ಹೋಗ್ತಾನೆ, ಇನ್ನೊಂದು ಕಡೆ ಪವಿತ್ರ ತೀರ್ಥ ಇದೆ ಅಲ್ಲಿ ಅಂತ, ಹೀಗೆ ನಿರಂತರವಾಗಿ ಅವನು ಸುತ್ತಬಹುದು. ಆದರೆ ನಿರಂತರವಾಗಿ ಮನಸ್ಸನ್ನು ಏಕಾಗ್ರಗೊಳಿಸಿ ಮಾಡೋ ಭಕ್ತಿ ಇದೆಯಲ್ಲ, ಅದು ಕಷ್ಟ. ದ್ವಾದಶಲಿಂಗದ ದರ್ಶನ ಮಾಡ್ಬೋದು, ತೀರ್ಥಯಾತ್ರೆಗೆ ಹೋಗಿ ಬರ್ಬೋದು, ದೈಹಿಕವಾದಂತಹ ಇದನ್ನು ನೆರವೇರಿಸ್ಬೋದು. ಆದರೆ ಮನಸ್ಸು ಭಗವಂತನಲ್ಲಿ ಮಗ್ನ ಆಗುವಂಥದ್ದು ಒಂದು ಇದೆಯಲ್ಲ, ಯೋಗ, ಭಕ್ತಿ ಯೋಗ ಅಂತ ಅದನ್ನು ಕರೆಯೋದಾದರೆ, ಅದು ನಿಜವಾಗ್ಲೂ ಕಷ್ಟಕರ. ಅದು ಮುಖ್ಯ. ತೀರ್ಥಯಾತ್ರೆಗಳಿಗೆ ಸುತ್ತೋದು ಅಲ್ಲ ಅನ್ನೋದನ್ನು ಇಲ್ಲಿ ತೋರಿಸ್ತಾನೆ. ಉದಾಹರಣೆಗೆ ಡೊಂಬನು ಕೂಡ ತನ್ನ ಹೊಟ್ಟೆಯ ಪಾಡಿಗಾಗಿ ಲೋಕನೆಲ್ಲ ಸುತ್ತಾಡ್ತಾನೆ. ಆದರೆ ಅವನಿಗೆ ಒಂದು ಭಗವಂತನಲ್ಲಿ ಬೆರೆತು ಬಯಲಾಗುವಂತಹ ಧ್ಯಾನಸ್ಥ ಸ್ಥಿತಿ ಇರ್ತದ ಅಂದರೆ ಉತ್ತರ ಕಷ್ಟ. ಆ ದೃಷ್ಟಿಯಿಂದ ತೀರ್ಥಯಾತ್ರೆ ಮುಖ್ಯ ಆಗೋದಿಲ್ಲ. ಹೇಸಿ ಪಾಪ ತನ್ನ ಮನಸ್ಸಿನೊಳಗಿಟ್ಟುಕೊಂಡು ಕಾಸಿಗೆ ಹೋದಲ್ಲಿ ಏನೈತಿ ಅಂತ ತತ್ವಪದದಲ್ಲಿ ಒಂದು ಮಾತು ಬರ್ತದೆ. ಹೇಸಿ ಪಾಪ ತನ್ನ ಮನಸ್ಸಿನೊಳಗಿಟ್ಟುಕೊಂಡು ಕಾಸಿಗೆ ಹೋದಲ್ಲೇನೈತಿ, ಶಿವ ಎಂದಲ್ಲೇನೈತಿ, ಬರೀ ಶಿವ ಧ್ಯಾನವ ಮಾಡಿದಲ್ಲೇನೈತಿ, ಮನ್ಮಥ ತೆಲಿಗೇರಿ ಮಗಲ ಮೇಲೆ ಮನಸ್ಸಿಟ್ಟು ಮಲ್ಲೈಗೆ ಹೋದಲ್ಲೇನೈತಿ. ಈ ಥರ ತತ್ವಪದದಲ್ಲಿ ಬರುವಂಥ, ಅಂದರೆ ಈ ಭಕ್ತಿ ಅನ್ನುವಂಥದ್ದು ಮೂಲಭೂತವಾಗಿ ಈ ಬಗೆಯ ಆಚರಣೆಗಳಿಗಿಂತಲೂ ಕೂಡ ಅದು ಒಂದು ಮನಸ್ಸಿನ ಧ್ಯಾನಸ್ಥತೆ.